ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈಗ ನಾವು ಬಿಜಾಪುರಿಂದ ಗೋವಾಕ್ ಹೊಂಟೀವಿ. ನಮ್ಮ ಫ್ರೆಂಡ್ಸ್ ನೋಡ್ಬೋದು, ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಹೆಂಗ್ ಬರತ್ತಾರ ಅಳಿಗಾಡ್ಕೊಂತ. ನಾವು ಲಾಸ್ಟ್ ಬೋಗಿ ಜನರಲ್ ಬೋಗಿಗೆ ಹತ್ತಾತೀವಿ, ಸೀಟ್ ಗೇಟ್ ಎಲ್ಲ ಹುಡುಕಿ ಕೊಡ್ತೀವಿ. ಬಿಜಾಪುರಿಂದ ಹುಬ್ಳಿಯಿಂದ ಗೋವಾ ಹೋಗ್ತಾ ಇದೀವಿ. ನಮ್ಮ ಇಬ್ರು ಫ್ರೆಂಡ್ಸ್ ಬಂದಿದ್ದಾರೆ, ಹಿಂದ್ಗಡೆ ನೋಡ್ಬೋದು. ಅವರಿಗೂ ನಾನು ಮೀಟ್ ಮಾಡಿಸ್ತೀನಿ. ಮೊದಲಿಗೆ ನಾವು ಗೋವಾಕ್ಕೆ ಯಾಕೆ ಹೋಗ್ತಾ ಇದೀವಪ್ಪ ಅಂದ್ರೆ, ಇನ್ನೇನು ಹ್ಯಾಪಿ ನ್ಯೂ ಇಯರ್ ಬಂತು. ಇದು ಡಿಸೆಂಬರ್ 21, ಇವತ್ತು ತಾರೀಕು ಡಿಸೆಂಬರ್ 21. ಹಾಗಾಗಿ ಇವತ್ತು ನಾವು ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿಗೆ ಹೋಗಿ ನಾಡ್ದು ಏನೈತಿ ಗೋವಾದಾಗ ರೀಚ್ ಇರ್ತೀವಿ. ರೀಚ್ ಇದ್ದ ಅಲ್ಲೆಲ್ಲ ರೂಮ್ ಗೇಮ್ ಎಲ್ಲ ಬುಕ್ ಮಾಡಿ ಒಂದು ವಾರ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಲ್ಲ ತರ ಹಿಡನ್ ಪ್ಲೇಸಸ್ ಅದೆಲ್ಲ ತೋರಿಸ್ತಿರ್ತೀನಿ ನಿಮಗೆ. ಸಿಟಿ ಬಿಜಾಪುರ್ ಕ್ಲೀನ್ ಸಿಟಿ. ಇದು ಮಂಗಳೂರು ಟ್ರೈನ್. ಇದು ಟ್ರೈನ್ ಬೋರ್ಡ್ ಓದ್ಕೊಂಡ್ಬಿಡಿ. ಬನ್ನಿ, ನಮ್ಮ ಫ್ರೆಂಡ್ಸ್ಗೆ ಮೀಟ ಮಾಡಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಏನೋ ನಮ್ಮ ವೀರೇಶ್ ಬಾಯ್ ಕಾಣೋಲಿಗೆಲ್ಲ ಹೋಗಿ ಭಾಳ ಹೈಟ್ ತಳಕ್ ಬಿಂದ್ರೆ ಹೋಗಿ ನಾನು ನಿಮ್ಗೆ ಗಿಟ್ಟದ ನೋಡ್ರಿ. ನಮ್ಮ ವೀರೇಶ್ ಬಾಯಿ, ನಮ್ಮ ಮುತ್ತು ಬಾಯಿ ತುಂಬಾನೇ ಫಡಿ ಹುಡು. ಇವನು ಸ್ವಲ್ಪ ತುಂಬಾ ಫನಿಯಾಗಿ ಆಡ್ತಿರ್ತಾನೆ ಅವಾಗ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಮ್ಮ ಬಿಜಾಪುರ್ ಬೋರ್ಡ್ ಎಷ್ಟು ಕಷ್ಟಪಡತ್ತ ನೋಡ್ಬೋದು ನೀವು. ನಾನು ಹೆಲ್ಪ್ ಮಾಡ್ಬೇಕಂತ ಅನ್ಕೊಂತೀನಿ. ನೋಡು ಬನ್ನಿ. ಮುತ್ತೆ ಹೆಲ್ಪ್ ಮಾಡ್ಲೇನ? ನಮಸ್ಕಾರ ಮಾಡಿ ಮೊದಲಿಟ್ಟು ಒಳಗೆ ಹಾಕ್ತೀನಿ. ತೊಳ ನೋಡ್ರಿ ಇಲ್ಲಿ ಟ್ರೈನ್ ಫುಲ್ ಸ್ವಚ್ಛ ಮಾಡ್ಬಿಟ್ರ ನೋಡ್ರಿ. ನೋಡ್ಬೋದು ನೀವು ಎಷ್ಟು ಸ್ವಚ್ಛ ಅಂದ್ರೆ ಲಕ್ಕ 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 ಅನ್ನೋದೈತಿ. ಪೂರಾ ಲಕ್ಕ 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 ಹೊಳ್ಯಾಕತ್ಬಿಟ್ಟೈತಿ. ಈ ಸದ್ಯ ನಮ್ ದೋಸ್ತಗ ಒಂದು ಸ್ಪೆಷಲಿ ಶೀಟ್ ಹಿಡಿತೀನಿ. ಫ್ಯಾನ್ ಗೇನ್ ಎಲ್ಲ ಚಾಲೋದ ಮುಗಿದು ಕಿಟಕಿ ಎಲ್ಲ ಚಾಲೋದ ಬೈ. ಕಿಟಕಿ ತೆಗಿಲ್ಲ. MBA ಫಸ್ಟ್ ರ್ಯಾಂಕ್. ಕೆಲಸ ಮಾಡೋದು ಅಂದ್ರೆ ಬೇಜಾರ್. ಆದ್ರೆ ಸಿಕ್ ಹುಡುಗಿರನ್ನ ಪಟಾಯಿಸೋದ್ರಲ್ಲಿ ಇವನು ಪಂಟರ್. ಅಪ್ಪ ಡಾಕ್ಟರ್, ಅಮ್ಮ ಎಗ್ರೆಲೆ. ಬೈಕೋತಿದ್ದ ಹೆಡ್ಡೆಷ್ಟೋ. ರಸಿಕರ ರಾಜ ವಾರೆಂಟ್ 10:30. ನೋಡ್ರಿ, ಟ್ರೈನ್ ಈಗೇನು ಜಸ್ಟ್ ಮೂವ್ ಆಗ್ಯದ. ಟ್ರೈನ್ ಫುಲ್ ಖಾಲಿ ಖಾಲಿ ಖಾಲಿ. ಟ್ರೈನ್ ಮೂವ್ ಆಗತ್ತೆ. ನೋಡಿ, ಆಲ್ಮಟ್ಟಿ ಸ್ಟೇಷನ್ ನೋಡ್ತಾ ಇರ್ಬೋದು. ಇಲ್ಲಿ ಆಲ್ಮಟ್ಟಿ ಸ್ಟೇಷನ್ಗೆ ಸ್ಟಾಪ್ ಇದೆ. ಯಾರಾದರೂ ಆಲ್ಮಟ್ಟಿಯಿಂದ ಬರೋರಾದರೂ ಬರ್ಬೋದು. ಟ್ರೈನು ಇಲ್ಲಿ ಸ್ಟಾಪ್ ಇರುತ್ತೆ. ಇಲ್ಲಿ ನೋಡ್ಬೋದು, ಆಲ್ಮಟ್ಟಿ ಸ್ಟೇಷನ್ಗೆ ನಿಂತಿದೆ ಟ್ರೈನು. ಹುಬ್ಳಿಗೆ ಟ್ರೈನ್ 12 ಗಂಟೆಗೆ ಐತಿ. ಈ ಟ್ರೈನಿಗೆ ನೀವು ಬಂದ್ರಪ್ಪ ಅಂದ್ರೆ ಪೂರಾ ಖಾಲಿನೇ ಇರ್ತೈತಿ. ಯಾರು ಜಾಸ್ತಿ ಮಂದಿ ಇರಂಗಿಲ್ಲ, ಆರಾಮ್ ಹೋಗ್ಬೋದು. ನೀವೇನ್ರ ಮಧ್ಯಾಹ್ನ 3:30 ಟ್ರೈನಿಗೆ ಬಂದ್ರಪ್ಪ ಅಂದ್ರ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಎಲ್ಲೆಲ್ಲ ತಳಗಾದ ಕುಂಟು ಹೋಗ್ಬೇಕಾಗತ್ತ, ಹೈರಾಣ ಆಗ್ಬೇಕಾಗತ್ತ. ಈಗ ಟ್ರೈನ್ ಇಲ್ಲಿ ಒಂದು ಅರ್ಧ ತಾಸು ಆಯ್ತು ನಿಂತು. ಈ ಸ್ಟೇಷನ್ ಯಾವ್ದೈತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು 15 ನಿಮಿಷದಾಗ ಹುಬ್ಬಳ್ಳಿ ಸ್ಟೇಷನ್ದಾಗಿರ. ನೋಡ್ರಿ, ನಮ್ಮ ವೀರೇಶ್ ಭಾಯ್ ಹಾಯ್ ಮಾಡೋ. ಮತ್ ನೋಡ್ರಿ, ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ. ಬ್ಯಾಗ್ ತಗೊಂಡು ಇಳಿದು ಬಿಡ್ತೀವಿ. ಏನು ಪ್ಲಾಟ್ಫಾರ್ಮ್ ಬಂತು, ರಶ್ ಆಗುತ್ತೆ. ಓಕೆ, ಜಸ್ಟ್ ಎಂಟ್ರಿ ಹುಬ್ಳಿ ಸ್ಟೇಷನ್ ನೋಡ್ರಿ.
इकड़ भाई एग्जिट एग्जिट इकड़ हो भाई ಇದು ಹುಬ್ಳಿ ರೈಲ್ವೆ ಸ್ಟೇಷನ್ ಹೊರಗಡೆ ಇರುವಂಥ ಪ್ಲೇಸು ನೋಡ್ಬೋದು. ಯಾವ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇವೆ. ಇಲ್ಲಿ ನಾವು ಟೀ ಕುಡಿತಾ ಇದ್ದೀವಿ. ಈಗ ನೋಡಿ ನಾವು ಬಂದಿರೋದು ಹುಬ್ಳಿ ಫೇಮಸ್ ಪ್ಲೇಸ್ ಸಿದ್ಧಾರೂಢ ಮಠಕ್ಕೆ. ಇಲ್ಲಿ ಸಿದ್ಧಾರೂಢ ಮಠ ಯಾವ ಥರ ಇದೆ ಅಂತ ನೀವು ನೋಡಬಹುದು. ನೋಡಿ ಈಗ ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿ ತೋರಿಸ್ತೀನಿ, ನಮಸ್ಕಾರ ಮಾಡ್ಕೊಂಬಿಡಿ. ನೋಡಿ ಸಿದ್ಧಾರೂಢ ಮಠದ ಮೂರ್ತಿ ನೀವು ನೋಡ್ಬೋದು. ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿ ಇಲ್ಲಿದೆ ನೋಡ್ಬೋದು ನೀವು. ನಮಸ್ಕಾರ ಮಾಡಿ. ಸಿದ್ಧಾರೂಢ ಮಹಾರಾಜರ ದರ್ಶನ ಮುಗಿಯಿತು. ಈಗ ಡೈರೆಕ್ಟಾಗಿ ಹುಬ್ಳಿ ಮಾರ್ಕೆಟ್ಗೆ ಬಂದಿದ್ದೀವಿ. ನೋಡಿ ಹುಬ್ಳಿ ಮಾರ್ಕೆಟ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಾಕಷ್ಟು ನಿಮಗೆ ಎಲ್ಲ ಥರದಂಥ ಒಂದು ಸಿಗುತ್ತೆ ಇಲ್ಲಿ. ಹುಬ್ಳಿದೆ ದೊಡ್ಡ ಮಾರ್ಕೆಟ್ ಇದು. ರಾತ್ರಿ ಊಟಕ್ಕೆ ಪಾರ್ಸಲ್ ತಗೋತಾ ಇದ್ದೀವಿ. ನೋಡಿ ಇಲ್ಲಿ बॉल्डेक नहीं सर बॉल्डेक पूरा ಈಗ ಚಪ್ಪಲ್ ಗಿಪ್ಪಲ್ ತೊಗೊಂಡು ಸಜ್ಜಾಗ್ಯಾರ. ಸಾಕ್ಸ್ ಚಪ್ಪಲ್ ನೋಡತ್ತಾರ ನೋಡ್ರಿ. ಇಲ್ಲಿ ನಮ್ಮ ಮುತ್ತುಬಾಯಿ ಅವರು ತೊಗೊಂಡ್ಬಿಟ್ಟಾರ. ಈಗ ಆಲ್ರೆಡಿ ಖರೀದಿ ಮಾಡ್ಕೊಂಡ್ಬಿಟ್ಟಾರ. ಈಗೇನು ಕ್ಯಾಶ್ ತೆಗೆದು ನಮ್ಮ ನೋಡ್ರಿ ಕೊಟ್ಟು ಬಿಡ್ತಾರೆ ಇಲ್ಲಿ ಕ್ಯಾಶ್. ಟೈಮು 10 ಗಂಟೆ ಆಗಿದೆ. ಈಗ ಹುಬ್ಳಿಯಿಂದ ವಾಸ್ಕೋಡಿ ಗಾಮಗೆ ಹೋಗ್ಬೇಕು ನಾವು. ಅದಕ್ಕೆ ಟ್ರೈನ್ ಟಿಕೆಟು ತಗೋತಾ ಇದ್ದೀವಿ. ವಾಸ್ಕೋಡಿ ಗಾಮ ಸ್ಟೇಷನ್ನಿಂದ ಹೊರಗಡೆ ಬಂದ್ವಿ. ಬೆಳಗ್ಗೆ 7:45. ನೋಡಿ ವಾಸ್ಕೋಡಿ ಗಾಮದಿಂದ ಪಂಜಿಮ್ಗೆ ಹೋಗಬೇಕಾಗುತ್ತೆ. ನಿಮಗೆ ವಾಸ್ಕೋಡಿ ಗಾಮದಲ್ಲಿ ಗೋರ್ಮೆಂಟು AC ಬಸ್ಸು ಅವೈಲಬಲ್ ಇದೆ. ಅದನ್ನು ಹಿಡಿದು ನೀವು ಪಂಜಿಮ್ಗೆ ಹೋಗ್ಬೋದು. ನೋಡಿ ಒಬ್ಬ ಪರ್ಸನ್ಗೆ 35 ರೂಪಾಯಿ ಟಿಕೆಟ್ ಇದೆ. ಇಲ್ಲಿ ನೋಡ್ಬೋದು. ಅಯ್ಯ ಹಾಯ್ ಮಾಡ್ರಿ. ನೋಡ್ರಿ ತಲೆ ಹೆಂಗೆ ಇಕ್ಕೋಗತ್ತಾನ ಹನಿ ಸಿಂಗ್. ನಮ್ಮ ಬಿಜಾಪುರ ಹನಿ ಸಿಂಗ್ ಇವ. ನೋಡ್ರಿ ಈ ಥರ ಎಲ್ಲ ಟ್ಯಾಕ್ಸಿ ಸಿಗ್ತಾವೆ ನಿಮಗೆ. ಎಲ್ಲ ಕೇಳ್ತಿರ್ತಾರೆ ಟ್ಯಾಕ್ಸಿ ಬೇಕೇನ್ರಿ, ರೂಮ್ ಬೇಕೇನ್ರಿ. ಗಂಟೆ ಬಿದ್ದು ಬಿಡ್ತಾರೆ. ಆಗ ಅವ ಬೈಕ್ ಮ್ಯಾಗ ಕೂತಾನಲ್ರಿ, ಅದು ನಿಮಗೆ ರೆಂಟ್ ಸಿಗ್ತೈತಿ. ಬೈಕ್ ಏನು ಬಾಡಿಗೆ ಸಿಗ್ತದೆ. ನಿಮ್ದೊಂದು ಡ್ರೈವಿಂಗ್ ಲೈಸೆನ್ಸ್ ತಂದು ಬಿಡ್ಬೇಕು ಇಲ್ಲಿ ಬರೋ ಟೈಮ್ನಾಗ. ಮನ್ಯಾಗ ಬಿಟ್ಟು ಬಂದ್ರಿ ಅಡ್ಡಾಡ್ಕೋತ ಹೋಗೋದಕ್ಕ. ನೋಡು ಗೋವಾ ತುಂಬ ಅಡ್ಡಾಡೋದು. ಆಗ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲಿ ಪಣಜಿದು ನೋಡ್ರಿ ಹೆಂಗೆ ನಿಂತಾನ ಹನಿ ಸಿಂಗ್. ನೋಡ್ರಿ ಚಾ ಭಾಳ ತುಟ್ಟಿ ಹೇಳಕತ್ತಾರ.
ಒಂದು ಕಪ್ಪಿಗೆ 20 ರೂಪಾಯಿ ಹೇಳತ್ತಾರ ಅವ್ರು. ಫಸ್ಟ್ ಕ್ಲಾಸ್ 10 ರೂಪಾಯಿ ಒಳಗೆ ಬರ್ತೈತಿ ಚಾ. ಅಂಥ ಜಾಗಕ್ಕೆ ಹೊಂಟೇವಿ ಹುಡುಕಾಡ್ಕೋತ. 500 ರೂಪಾಯಿ ಭಾಳ ಆಯ್ತು ನೋಡ್ರಿ. ಗೋವಾ ಸಿಟಿ ಹೆಂಗೈತಿ ಇಲ್ಲಿ ನೋಡ್ರಿ. ಭಾರಿ ವಾಸಿ ಅದೆಲ್ಲ ನಿಂತಿರ್ತಾವೆ ಇಲ್ಲಿ. ದಿಸ್ ಇಸ್ ದ ಗೋವಾ ಸಿಟಿ. ಅಲ್ಲಿ ಮುಂದೆ ಏನು ಬಾಯ್ ನೋಡಿ, ಪಂಜಿಮಿಂದ ನಾವು ಕಲಂಗುಟ್ ಬೀಚ್ಗೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ. ಇಲ್ಲೆಲ್ಲ ನೋಡ್ಬೋದು ನೀವು, ಪಂಜಿಮ್ ಸಿಟಿ ಒಳಗೆ ಫಿಶ್ ಮಾರ್ಕೆಟ್ ಯಾವ ಥರ ಐತೆ ಅಂತ ನೋಡ್ಬೋದು. ಈಗ ಜಸ್ಟ್ ಕಲಂಗೂಟ್ದಾಗ ರೀಚ್ ಆಗೀವಿ. ಹಾಂ, ಕಲಂಗೂಟ್ ನೋಡ್ಬೋದು. ಸಮೀರ್ ಅಣ್ಣ ಅವರು ಗೋವಾದಲ್ಲಿ ಇರ್ತಾರೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾವಾಗಲಾದರೂ ಗೋವಾಕ್ಕೆ ಬಂದರೆ ಇವ್ರನ್ನ ಭೇಟಿ ಮಾಡಿ. ಯಾಕಂದರೆ ಇವರು ಉಳ್ಕೊಳ್ಳೋದಕ್ಕೆ ರೂಮ್ ಕೂಡ ಇದೆ, ಇವ್ರದ್ದು ಹೋಟೆಲ್ ಕೂಡ ಇದೆ. ಸ್ಕೂಬಾ ಡ್ರೈವಿಂಗ್, ವಾಟರ್ ಸ್ಪೋರ್ಟ್ಸ್, ಸ್ಕೂಬಾ ಡ್ರೈವಿಂಗ್, ವಾಟರ್ ಫಾಲ್ಸ್ ಎಲ್ಲ ಪ್ಯಾಕೇಜ್ ಐತಿ. ಬೈಕ್ ರೈಡ್ ಎಲ್ಲ ಇರ್ತವೆ. ಕಾರ್ನು ರೆಂಟಿಗೆ ಕೊಡ್ತಾರೆ, ಬೈಕ್ನು ರೆಂಟ್ ಸಿಗ್ತಾವೆ ನಿಮಗೆ. ಇವ್ರದ್ದು ನಂಬರ ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಗೋವಾಕ್ಕೆ ಬರಬೇಕಾದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಫೈನಲಿ ನಾವು ರೂಮ್ ಬುಕ್ ಮಾಡಿದ್ದೀವಿ, ನೋಡ್ಬೋದು ಇಲ್ಲಿ. ಫೈನಲಿ ರೂಮ್ ಬುಕ್ ಮಾಡೀವಿ, ತೋರಿಸ್ತೇವೆ ರೂಮ್ ಹೆಂಗೈತಿ ಒಳಗೆ. ನೋಡ್ರಿ ಈ ಥರ ಐತಿ. ನಮ್ಮ ವೀರೇಶ್ ಭಾಯ್ ಅಂತರೂ ಫುಲ್ ಸುಸ್ತಾಗಿ ರೆಸ್ಟ್ ಮಾಡತ್ತಾನ ಈಗ. ಡಬಲ್ ಬೆಡ್, ಆಮೇಲೆ ಕೋಲ್ಡ್ ವಾಟರ್ ಬರ್ತೈತಿ, ಹಾಟ್ ವಾಟರ್ ಬರ್ತೈತಿ. ಕುಡಿಯಾಕ ಫಿಲ್ಟರ್ ನೀರಿಂದು ವ್ಯವಸ್ಥೆ ಐತಿ. ಮತ್ತು ಹೊರಗಡೆ ಇಲ್ಲಿ ನೋಡ್ಬೋದು ಕನ್ನಡಿಂದು ಐತಿ. ಆಮೇಲೆ AC ಐತು. ಇಲ್ಲಿ ನೋಡ್ರಿ, ಇಲ್ಲಿ ಹೊರಗಡೆ ಬಾಲ್ಕನಿ ಯಾವ ಥರ ಐತಿ ಅಂತ ತೋರಿಸ್ತೀನಿ. ನೋಡ್ರಿ ಬಾಲ್ಕನಿ ವ್ಯೂಸ್ ನೋಡ್ರಿ, ಬರೀ ಯಾವ ಥರ ಅದ. ಈ ಥರ ಭಾರಿ ಕಂಫರ್ಟಬಲ್ ಅದ ರೂಮ. ಎಲ್ಲ ಅನುಕೂಲ ಐತಿ, ಆರಾಮ್ ಐತಿ ನೋಡ್ರಿ ರೂಮ್. ಡೈನಿಂಗ್ ಟೇಬಲ್ ಐತಿ, ಕುರ್ಚಿ ಅದಾವು ಹೊರಗೆ ಕುಂದ್ರಾಕ. ಈಗ ಫ್ರೆಶ್ ಅಪ್ ಆಗಿ ಅಲ್ಲಿ ಬೀಚಿಗೆ ಹೋಗ್ತೀವಿ. ಹಾಯ್ ಫ್ರೆಂಡ್ಸ್, ಈಗ ಜಸ್ಟ್ ಜಳಕ ಎಲ್ಲ ಮುಗೀತು. ಫಸ್ಟ್ ಕ್ಲಾಸ್ ರೆಡಿ ಆಗೀನಿ. ಇಲ್ಲೆಲ್ಲಾರ ಚಲೋ ಟೀ ಸಿಗ್ತದ ಅಂತಂದ್ರೆ ಹೋಗಿ ಟೀ ಕುಡ್ಕೊಂಡು ನಾಷ್ಟ ಅದು ಮಾಡಿ ಆಮೇಲೆ ರೂಮಿಗೆ ಬಂದು 2 hours ನಿದ್ದೆ ಎಲ್ಲ ಮಾಡಿ ಮಧ್ಯಾಹ್ನ ಏನು ಮಾಡ್ತೀವಿ, ಸೀದಾ ಬೀಚಿಗೆ ಹೋಗಿ ಫುಲ್ ಎಂಜಾಯ್. ಈಗೆಲ್ಲ ಫ್ರೆಶ್ ಅಪ್ ಆಗೀವಿ, ಎಲ್ಲ ರೆಡಿ ಆಗಿ ನಾವು ನಾಷ್ಟ ಮಾಡಕ್ಕೆ ಹೊಂಟೀವಿ ಹೋಟೆಲ್ಗೆ. ನೋಡ್ರಿ ಗೋವಾ ಸ್ಟೇಜ್ ಹಂಗೈತಿ. ನೋಡ್ರಿ ಬೈ ಯಾವ ಥರ ಐತಿ ಸೀನ್. ಈ ಥರ ಸೀನ್ರಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ ಸೀನ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದೆಲ್ಲ ಕಾರ್ ನೋಡ್ತಿರ್ಬೋದು. ಇಲ್ಲಿ ಕಾರೆಲ್ಲ ರೆಂಟ್ ಸಿಗ್ತಾವೆ ನಿಮಗೆ. ಗೋವಾ ತುಂಬ ತಿರುಗಾಡ್ಬೋದು ನೀವೆಲ್ಲ ಕಾರ್ ತೊಗೊಂಡು. ಏನಿಲ್ಲ, ನಿಮ್ಮ ಕಡೆ ಒಂದು ಡ್ರೈವಿಂಗ್ ಲೈಸೆನ್ಸ್ ತರಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ತಂದ್ರೆ ನಿಮಗೆ ಕಾರ್ ಬೈಕ್ ಎಲ್ಲ ಸಿಗ್ತಾವೆ. ಡ್ರೈವಿಂಗ್ ಲೈಸೆನ್ಸ್ ಬಿಟ್ಟು ಬಂದ್ರಪ್ಪ ಅಂದ್ರೆ ಬಸ್ಸಿಗೆ ಅಡ್ಡಾಡ್ಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ತುಂಬಾ ಚೆನ್ನಾಗಿರೋ ಪ್ಲೇಸಸ್ ತೋರಿಸ್ತೀನಿ ನಿಮಗೆ. ಒಂದು ಸೀನ್ ನೋಡ್ರಿ, ಇದೆ ಹೆಂಗೈತೆ ನೋಡಿ, ಯಾವ ಥರ ಇದೆ ಸೀನ್ ಇಲ್ಲಿ ನೋಡಿ. ತುಂಬಾ ಅದ್ಭುತವಾದ ಪ್ಲೇಸ್ ಇದು.
ಮನೆ ನೋಡಿ ಇಲ್ಲಿ ಹಂಗಿದೆ, ಒಂದೊಂದು ಮನೇನು ಸಖತ್ತಾಗಿದೆ ಗುರು, ಒಂದೊಂದು ಮನೇನು ಸೂಪರ್ ಆಗಿದೆ. ಹೋಟೆಲ್ ಐತಿ, ಆದ್ರೆ ಫುಡ್ ಗಿಡ್ ಭಾರಿ ಸಿಗ್ತದೆ ಇಲ್ಲಿ. ಈ ಹೋಟೆಲ್ ಬೇಡ, ಮತ್ತೊಂದು ನೋಡೋಣ ಯಾವತ್ತು ಚಲೋ ಐತಿ ಆ ಹೋಟೆಲ್ಗೆ ಹೋಗಿ ಜಬರ್ದಸ್ತ್ ಊಟ ಗೀಟ ಮಾಡ್ತೀವಿ ನಾವು. ಯಾಕಡೆ ಹೋಗಿ ರೂಟ್ ಸೀದಾ ಇರ್ಬೇಕು ನೋಡಿ. ಇಲ್ಲಿ ನಮ್ಮ ಥಾರ್ ನಿಂತಿದೆ, ಥಾರ್ ಜೀಪ್ ನೋಡಿ. ಸಲೂನ್ ಕೂಡ ಇದೆ, ನೋಡ್ತಿರ್ಬೋದು. AC ಸಲೂನ್ ಕೂಡ ಇದೆ. ಇಲ್ಲಿ ಕಿರಾಣಿ ಶಾಪ್ ಕೂಡ ಇದೆ, ಕಿರಾಣಿ ಶಾಪ್ಗಳನ್ನು ನೋಡ್ಬೋದು ನೀವು. ಆ ಕಡೆ ಬರೋದೇ ಈ ಕಡೆ ಬಂದುಬಿಟ್ಟಿದ್ದೀವಿ ನಾವು. ಮೊದಲು ನಾವು ಹೋಗಬೇಕಾದ್ರೆ ಆ ಸೈಡ್ ಹೋಗಿದ್ದೀವಿ, ಆ ಸೈಡು. ಈಗ ಈ ಸೈಡ್ ಬರೋದಾದರೆ ಈ ಸೈಡ್ ಬಂದಿದ್ದೀವಿ. ಈಗ ಮಾರ್ಕೆಟಲ್ಲಿದ್ದೇವೆ ನಾವು. ಈಗ ಮಾರ್ಕೆಟ್ನಲ್ಲಿ ಸುತ್ತಾಡ್ತಾ ಇದ್ದೀವಿ, ನೋಡ್ಬೋದು, ನೋಡ್ತಿರ್ಬೋದು. ಎಲ್ಲ ಫಾರೆನ್ಸರ್ ಹೊಸರು ಮತ್ತು ಟ್ಯಾಟೋ ಅಂಗಡಿನೂ ಅದಾವೆ. ಗೋವಾದಾಗಂತೂ ಸಿಕ್ಕಾಪಟ್ಟೆ ಟ್ಯಾಟೋ ಅಂಗಡಿ ಅದಾವೆ ನೋಡಿ. ಎಲ್ಲಿ ನೋಡ್ತೀರಿ ನೋಡಿ, ಬರೀ ವೈನ್ ಶಾಪ್ ಟ್ಯಾಟೋ ಇವೇ ಶಾಪ್ ಅದಾವೆ ಗೋವಾದಲ್ಲಿ. ಈಗ ನಾವು ಮಾರ್ಕೆಟ್ನಲ್ಲಿ ಇದ್ದೀವಿ. ನೀವು ಫಸ್ಟ್ ಟೈಮ್ ಗೋವಾಕ್ಕೆ ಬಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಫ್ರಾಡ್ ನಡೆಯೋ ಚಾನ್ಸಸ್ ಇರ್ತದೆ. ನಿಮ್ಗೆ ರೂಮ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಹೇಳಿ ನಿಮಗೆ ಎಮರ್ಸಿ ಎಲ್ಲಾದರೂ ದೂರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವ್ರ ಕಡೆದವರೇ ಇರ್ತಾರೆ ಕೆಲವೊಂದಿಷ್ಟು ಮಂದಿ, ನಿಮಗೇನಾದರೂ ಮಾಡ್ಬೋದು. ಯಾಕಂದ್ರೆ ನಮಗೆ ಇಲ್ಲಿ ಇದ್ದವರು ಅಂತ, ಲೋಕಲ್ ಇದ್ದವರು ಅಂತ ಸ್ವಲ್ಪ ಪರಿಚಯದವರು ಹೇಳ್ಯಾರ ನಮ್ಗೆ. ಅದಕ್ಕೂ ನೀವು ಗೋವಾದಾಗ ಯಾವಾಗಾರೆ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಏನು ಜಸ್ಟ್ ನಮಗೆ ಕಲ್ಲಂಗೂಡು ಬೀಚ್ ಕಾಣತೈತಿ. ಒಂದು 500 ಮೀಟ್ರ್ ಅಷ್ಟೇ, 500 ಮೀಟರ್ನ ಹೋಗೋಣ ಕಲ್ಲಂಗೂಡು ಬೀಚೇ ಕಾಣ್ತದೆ. ಅಲ್ಲಿ ನೋಡ್ಬೋದು, ಮುಂದೆ ಐತೆ ಬೀಚ್. ಫೈನಲ್ ಆಗಿ ಕಲ್ಲಂಗೂಡು ಬೀಚ್ಗೆ ರೀಚ್ ಆದ್ವಿ. ನೋಡ್ಬೋದು, ಫೈನಲ್ ಆಗಿ ಕಲ್ಲಂಗೂಡಿಗೆ ಬೀಚ್ ಆದ್ವಿ.
ಬೀಚ್ ಗೀಚ್ನಾಗ ಅಡ್ಡಾಡಿದ್ದೀವಿ. ಈಗ ಹೊಂಟೇವು ನೋಡಪ್ಪ ಗೋವಾ ಎಲ್ಲ ನೋಡ್ಕೊಂಡೀವಿ. ಭಾಳ ರೂಮಿಗೆ ಹೊಂಟಿ ಊಟ. ಈಗ ನಮ್ಮ ಪಯಣ ನಮ್ಮ ಊರ ಕಡೆ. ನಾವು ಉಳ್ಕೊಂಡಿದ್ದ ರೂಮ್ಸು ಇದೆ ನೋಡಿ. ರೂಮ್ ದಿವಸ ಅಲ್ಲ, ಇಲ್ಲ, ನಾವು ಉಳ್ಕೊಂಡಿದ್ದ ರೂಮ್ಸ್ ಇವೆ. ಹಾಂ ನೋಡಿ, ಈಗ ಹೋಗ್ತಾ ಇದ್ದೀವಿ ವಾಪಸ್ ಬಿಜಾಪುರ್ಗೆ. ಇಲ್ಲಿ ಗೋವಾದಲ್ಲಿ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಿನ್ನೆ ಪಾರ್ಟಿ ಗಿಲ್ಟಿ ಚೆನ್ನಾಗಾಯಿತು, ಯಾವುದೇ ರೀತಿಯಿಂದ ತೊಂದರೆ ಆಗಲಿಲ್ಲ. ನೋಡಿ ರೂಟ್ ಈ ಕಡೆ ಇದೆ, ನನ್ನ ಫ್ರೆಂಡ್ ಹೇಳ್ತಾ ಇದ್ದಾನೆ. ನೋಡಿ ಚಸ್ಮಾ ಸದ್ಯಕ್ಕೆ ಬಿಡತ್ತಿಲ್ಲ ಅಷ್ಟು. ನೋಡ್ರಿ ಹೆಂಗೈತಿ ಏರಿಯಾ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಸಣ್ಣ 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 ಸಂಜೆ ಅದಾವು, ಅಂದರೂ ಭಾಳ ಚಂದ ಅದಾವು. ನೋಡ್ರಿ ಈಗ ಸೀದಾ ಬಸ್ ಸಿಕ್ತಪ್ಪ ಅಂದ್ರೆ ಬಸ್ಸಿಗೆ ಹತ್ತು ಬಿಡೋಣ ಆಯ್ತು ರೀ. ನೋಡ್ರಿ